व्याला देवी निघाली जोग व्याला भोळ्या भक्तांची लाडी नेसुनी हिरवी बघा साडी नेसुनी मानाची साडी निघाली जोग व्याला देवी निघाली जोग व्याला भोळ्या भक्तांची लाडी नेसुनी हिरवी बघा साडी नेसुनी मानाची साडी मळवट भरितो कंपाळीला मळवट भरितो कंपाळाला मळवट भरितो कंपाळा देवी तुझा रंग दिस सावळा मळवट भरितो कंपाळीला मळवट भरितो नाकात नतनी लव लव करती नाकात नतनी लव लव करती कानामधी सोन्याची बुगडी नेसुनी अंबा निघाली जोग व्याला देवी निघाली जोग व्याला भोळ्या भक्ताची लाडी नेसुनी रवी बघा साडी नेसुनी मानाची साडी अंबा निघाली जोग व्याला देवी निघाली जोग व्याला देवी तुझं ठाण तुळजापूर गोंधळी अंबादास गायवून गाना देवी तुझं ठाण तुळजापूर गोंधळी अंबादास गायवून गाना चंदू बाळाला गीत गाण्याची चंदू बाळाला गीत गाण्याची लावली हे गोडी नेसुनी हिरवी बघा साडी हे हरुने हरायना देवा शिवने शिवयना देवा हरुने हरायना देवा शिवने शिवयना देवा ಆಗ ನೋಡ್ರಿ ಜನ್ಮ ಕೊಟ್ಟಂತ ತಾಯಿ ಅಂತಾಳು ಭಗವಂತ ಇವತ್ತಿನ ದಿವಸ ನೋಡ್ಬೇಕಾದ್ರೆ
ನನ್ನ ಹೊಟ್ಟಿಲಿ ನೋಡ್ಬೇಕಾದ್ರೆ ಒಬ್ಬ ಮಗನ ರಾಜ ರಾಜಕುಮಾರ ಮಗನಿಗೆ ಹ್ಯಾಂಗ ನಾವು ಕಡಿಬೇಕಂತ ಹೇಳಿ ನೋಡ್ರಿ ಹಡೆದಂತ ತಾಯಿ ಹೇಳುವಂತ ಹೇಳಕ್ಕ ಯಾಕಂದ್ರೆ ಜನ್ಮ ಕೊಟ್ಟಂತಕ್ಕೆ ತಾಯಿ ಇರ್ತಾಳ 9 ತಿಂಗಳು ಹೊತ್ತು ಬೆಳೆಸಿದಂತಕ್ಕೆ ತಾಯಿ ಇರ್ತಾಳೆ ಯದಿ ಹಾಲತ ಅಮೃತ ಮಾಡಿ ಕುಡಿಸಿದಂತಕ್ಕೆ ತಾಯಿ ಇರ್ತಾಳು ಅಂತ ತಾಯಿ ಕಣ್ಣ ಮುಂದೆ ಮಗನ ಪ್ರಾಣ ಹೊಡಿತಾರಂದಾಗ ಯಾವ ತಾಯಿಗೆ ಮನಸ್ಸಿಗೆ ತಾಪಾಗೋದಿಲ್ಲ ತಾಯಿ ಅಂತಾಳು ಎಲ್ಲಿ ಅದೆಯೋ ನನ್ನ ಮಗನೇ ಎಲ್ಲಿ ಅದೆಯೋ ನನ್ನ ಮಗನೇ ಹೀಗೆ ಬಾರು ರಾಜಕುಮಾರ ಮಗನ ನೆನಪೇ ಮಾಡುತ್ತಾಳೆ ಮಗನ ನೆನಪೇ ಮಾಡುತ್ತಾಳೆ ಹೇ ಹರುಣೆ ನೋಡಿ ತಾಯಿ ಅಂತ ಹೇಳ ಭಗವಂತ ಅರಮನೆಗೆ ಒಂದೇ ಒಂದು ದೀಪ ನನ್ನ ಮಗ ರಾಜ ರಾಜಕುಮಾರ ಮಗನಿಗೆ ಪ್ರಾಣ ಹೊಡಿತಾರಂತ ಹೇಳಿ ನೋಡ್ರಿ ತುಂಬಿದ ಅರಮನೆ ಒಳಗ ತಾಯಿ ಕಣ್ಣ ನೀರು ಚೆಲ್ಲಿದ್ರ ತಂಗಿಯಾದ ರತ್ನಾವತಿ ಅಂತ ಅಣ್ಣ ಆಡಿನ ಮಲಿಯಂಗ ಇಬ್ಬರು ಅಣ್ಣ ತಂಗಿ ನಾವು ಬಸವನ ಕೋಡಿನಂಗ ಇಬ್ಬರು ಅಣ್ಣ ತಂಗಿದೀವು ಅಣ್ಣ ನಾವು ಅಣ್ಣ ಹೊತ್ತುಣ್ಲಿಕ್ಕೆ ಸೋಮವಾರ ನಿನ್ನ ಪ್ರಾಣ ಹೊಡಿತಾರಂತೇಳಿ ತಂಗಿಯಾದ ರತ್ನಾವತಿ ಅಂತಾಳು ಎಲ್ಲಿ ಅದೆಯೋ ನನ್ನ ಅಣ್ಣ ಎಲ್ಲಿ ಅದೆಯೋ ನನ್ನ ಅಣ್ಣ ನನಗ ಮಾರಿ ತೋರಿಸಬಾರೋ ನನಗೆ ಮಾರಿ ತೋರಿಸಬಾರೋ ತಂಗಿಯಾದ ರತ್ನಾವತಿ ತಂಗಿಯಾದ ರತ್ನಾವತಿ ಎಲ್ಲಿ ಅಂತ ಹುಡುಕಲು ನಿನಗ ಏ ಹರುಣೆ ನೋಡ್ರಿ ತಂಗಿಯಾದ ರತ್ನಾವತಿ ಕಣ್ಣ ನೀರ ಚೆಲ್ಲುವಂತ ಹೇಳಕ ಇನ್ನು ನೋಡ್ರಿ ಹಡೆದಂತ ತಾಯಿ ಅಂತ ಬುದ್ಧಿವಂತ ಪ್ರಧಾನಿ ಅಂತ ಪ್ರಧಾನಿ ಯಾವಾಗ ನಮ್ಮ ರಾಜನವರು ಹೇಳ್ಯಾರನ್ನ ಬಳಕ ಯಾಕಾಗಲಕ್ಕಪ್ಪ 5 ಥರದ್ದ ನೈವೇದ್ಯ ಮಾಡಿ ಕೊಡ್ತೀನಿ ತಗೊಂಡೋಗಂತ ಹೇಳಿ ಇನ್ನು ನೋಡ್ರಿ ತಾಯಿ ಮೈನಾವತಿ ತಡ ಮಾಡ್ಲಿಲ್ಲ ಆ ತಾಯಿ ನೀಲಾವತಿ ನೋಡ್ರಿ ದಿನ ಸೋಮವಾರ ದಿನದಂದು ಮನಿ ಮಾರಲ್ಲ ಸಾರ್ಸಾಳ 5 ಥರದ್ದ ನೈವೇದ್ಯ ಮಾಡಿತಾ ಇರ್ತಾಳೆ ಇನ್ನು ನೋಡ್ರಿ ಬುದ್ಧಿವಂತ ಪ್ರಧಾನಿ ಆಗ ಏನಾಗ್ಯದ ಇನ್ನು ನೋಡ್ರಿ ರಾಜ ನೀಲಶಾವ 12,000 ದಂಡಿನ ಮಂದಿಗೆ ಹೇಳಿ ತಮ್ಮ ಮನೆಗೆ ತಾ ಕಳಿಸ್ತಾನ ಇನ್ನು ನೋಡ್ರಿ ರಾಜ ನೀಲಶಾವನು ತನ್ನ ಮನೆಗೆ ತಾ ಬರ್ಲಿಕ್ಕ ಸತಿಪತಿ ಕೂಡಿಕೊಂಡು ನೋಡ್ರಿ ಕಣ್ಣ ನೀರು ತಾ ಚೆಲ್ಲಕತ್ತಾರ 6 ತಾಸ ರಾತ್ರಿ ಒಳಗೆ ತಂಗಿಯಾದ ರತ್ನಾವತಿಗೆ ನೋಡ್ರಿ ಎಚ್ಚರ ಆಗಿಬಿಡ್ತು ತಂಗಿಯಾದ ರತ್ನಾವತಿ ಅಂತ ಭಗವಂತ ಹೊತ್ತೊಳ್ಲಿಕ್ಕೆ ಸೋಮವಾರ ದಿನ ನನ್ನ ಅಣ್ಣನ ಪ್ರಾಣ ಹೊಡಿತಾರ ಈ ಸದ್ಯಕ್ಕೆ ನನ್ನ ಅಣ್ಣಗನ ಈ ಊರೊಳಗೆ ಇಟ್ಕೋಬಾರ್ದು ನನ್ನ ಅಣ್ಣಗ ಊರು ಬಿಟ್ಟು ನಾ ಕಳಿಸ್ಬೇಕಂತ ಹೇಳಿ ಏನ ನೋಡ್ರಿ ತಂಗಿಯಾದ ರತ್ನಾವತಿ 6 ತಾಸ ರಾತ್ರಿ ಒಳಗೆ ಅಣ್ಣನ ಅರಮನೆ ನೋಡ್ರಿ ಊರ್ ಬಿಟ್ಟು 3 ಹರದರ ಮೇಲೆ ಗಜರಿಗುಡ್ಡ ಸರ್ವೇರ ಕುಳದೊಳಗ 7 ಅಂತಸ್ತು ಬಂಗಲೆದೊಳಗ ಅಣ್ಣ ತಾಯಿರ್ತಾನ ತಂಗಿಯಾದ ರತ್ನಾವತಿ ನೋಡ್ರಿ 6 ತಾಸ ರಾತ್ರಿ ಒಳಗ ಎಚ್ಚರ ಆಗ್ಲಿಕ್ಕೆ ಅಣ್ಣನ ಅರಮನೆಗೆ ತಾ ಬರ್ತಾಳೆ ನೋಡ್ರಿ ಅಣ್ಣನ ಅರಮನೆಗೆ ಬಂದು ತಂಗಿಯಾದ ರತ್ನಾವತಿ ಏನಂತಾಳ ಅದೇನಪ್ಪ ಅಣ್ಣ ರಾಜಕುಮಾರ್ ಅಂತ ಹೇಳಿ ನೋಡ್ರಿ ಮನಿ ಹೊರಗೆ ನಿಂತು ಬಾಗಲ ಬಗದ ಬಡಿತಾಳ ತಂಗಿಯಾದ ರತ್ನಾವತಿ ಇನ್ನು ನೋಡ್ರಿ ತಂಗಿಯಾದ ರತ್ನಾವತಿ ಅಣ್ಣನ ಬಾಗಿಲನ್ನು ಬಡದ ಕೇಳಿಯಾಗ
ಅಣ್ಣ ಅಂತಾನ ಭಗವಂತ, ಈಗ ನೋಡಿಬೇಕಾದ್ರೆ 6 ತಾಸ ರಾತ್ರಿ ಒಳಗ ಧನಿ ನೋಡಿದ್ರೆ ನನ್ನ ತಂಗಿ ಧನಿ ಕೇಳಿ ಬರ್ಲಕತ್ತದ. ನೋಡ್ರಿ ಹೆಂಡತಿ ಆದ ಮೈನಾವತಿಗೆ ಅಂತಾನ, ಮೈನಾವತಿ ನನ್ನ ತಂಗಿ ಹೊರಗೆ ಬಂದಾಳ, ನಾತ ಹೋಗಿ ಬಾಗಲನ್ನು ತೆಗೆದ ನೋಡ್ತೀನಿ ಅಂತ ಹೇಳಿ ನೋಡ್ರಿ ಅಣ್ಣ ನೋಡ್ರಿ ಗಡಬಡಿಸ್ಲೆ ಬಂದು ಬಾಗಲನ್ನು ತೆಗೆದು ನೋಡ್ತಾಳ. ತಂಗಿ ಆದ ರತ್ನಾವತಿ ಬಂದು ನಿಂತು ಬಿಟ್ಟಳು. ತಂಗಿ ಆದ ರತ್ನಾವತಿ ಬಂದ ನಿಂತಾಗ ನೋಡ್ರಿ ಅಣ್ಣನಾದಂತ ಮಹಾರಾಜ ರಾಜ್ಕುಮಾರ್ ಅಂತಾನೆ, ಯಾಕಮ್ಮ ತಂಗ್ಯವ್ವ ಯವ್ವ ಯಾಕ ನನ್ನ ತಂಗಿ 6 ತಾಸ ರಾತ್ರಿ ಒಳಗೆ ಯಾಕ ಬಂದಿದೆ ತಂಗ್ಯವ್ವ, ಏನ ಕಷ್ಟ ಬಂದದ ನಮಗೆ, ಏನ ಕಷ್ಟ ಬಂದದ ನಮಗೆ. ಅಣ್ಣ ರಾಜಕುಮಾರ ನೋಡ್ರಿ ಹೇ ಹರುಣೆ ನೋಡ್ರಿ ಅಣ್ಣನಂತವ ರಾಜಕುಮಾರ್ ಅಂತ ನಮ್ಮ ತಂಗಿಯಮ್ಮ 6 ತಾಸ ರಾತ್ರಿ ಒಳಗೆ ತಂಗಿ ಯಾಕವ ನೀ ಬರ್ಲಾಕ್ ಹೋಗಿದ್ದಿ, ಏನ ಕಷ್ಟ ನಮಗ ಬಂದದಂತೇಳಿ ಬಾರವ ಮನಿ ಒಳಗಂತೇಳಿ ನೋಡ್ರಿ ತಂಗಿ ಅದ ರತ್ನಾವತಿಗೆ ಮನಿ ಒಳಗ ಕರ್ಕೋತಾನ. ಹಾಗಂತಾನು ಆ ತಂಗಿ ಅಂತಾಳ, ಅಣ್ಣ ನಮಗ ಹೇಳಪ್ಪ ಹೇಳಿ ಕಳಿಸ್ರಿ ನಾನೇ ಬರ್ತಾ ಇದ್ದೆ ತಂಗಿಯವ್ವ. ಅರ್ಧವ ಎದರ ಸಂಬಂಧ ಅರ್ಧವ ಮಧ್ಯರಾತ್ರಿ ಒಳಗೆ ಏನಣ್ಣ ಎದರ ಸಲುವಾಗಿ ಬಂದ ಕೇಳ್ತಿದಿ? ಅಣ್ಣ ನನ್ನ ಕೈ ಮೇಲೆ ಕೈ ವಚನ ನೀ ಮಾತು ಕೊಟ್ಟಿದ್ದ ನಿನಗೆ ನಾ ಹೇಳ್ತೀನಿ. ತಂಗಿಯವ್ವ ನಿನಗ ಕೈ ಮೇಲೆ ಕೈ ವಚನ ಕೊಡ್ಬೇಕು ಅಂತ ಹೇಳ್ತಿದ್ದೆ ಖರೆ. ಕೈ ಮೇಲೆ ಕೈ ವಚನ ಕೊಡ್ತೀನಿ, ನೀ ಏನ್ ಬೇಡ್ತಿ ಬೇಡವಾ, ನಿನಗೆ ಬೇಡಿದ್ರೆ ನಾ ಕೊಡ್ತೀನಿ ಅಂತೀನಿ. ಅಣ್ಣ ನನಗ ಏನು ಬೆಳ್ಳಿ ಬಂಗಾರ ನನಗ ಬೇಕಾಗಿಲ್ಲ, ವಸ್ತ್ರ ವೈಡೋರಿ ನನಗ ಬೇಕಾಗಿಲ್ಲ ಅಣ್ಣ. ಯಾಕಂದ್ರೆ ಇವತ್ತಿನ ದಿವಸದೊಳಗೆ ನನ್ನ ತಂದೆ ಆದಂತ ಮಹಾರಾಜ ನೀಲಶವ 12,000 ದಂಡಿನ ಮಂದಿಗೆ ದಾನ ಧರ್ಮ ಮಾಡ್ಬೇಕಂತ ಹೇಳಿ ಹೋಗಿದ್ದ. ಅಣ್ಣ ನನ್ನ ತಂದೆಯವರ ದಾನ ಧರ್ಮ ಯಾರು ತಗೊಂಡಿಲ್ಲ. ಯಾಕ್ರಪ್ಪ ಎದರ ಸಲುವಾಗಿ ತಗೊಳ್ಳಿಲ್ಲ ಅಂತ ಹೇಳಿ ಕೇಳುವಂತ ಹೇಳಕ 12,000 ದಂಡಿನ ಮಂದಿ ಅಂದಾರು. ಅಣ್ಣ ಈ ಭೂಮಿ ಒಳಗೆ ಈ ನಮ್ಮ ರಾಜ್ಯ ಒಳಗೆ ನೋಡ್ಬೇಕಾದ್ರೆ ನೀರಿನ ಸಂಪತ್ತ ಬಹಳ ಕಡಿಮೆ ಆಗದ. ನೀರಿನ ಬರಗಾಲ ಬಂದದ, ನೀರು ನಂಬಲಿಲ್ಲ. ಯಾವ ರಾಜ್ಯ ಒಳಗೆ ನೀರಿನ ಸಂಪತ್ತಿರ್ತದ ಅಲ್ಲಿ ಹೋಗಿ ರಾಜಕೀಯ ಮಾಡ್ತೇವೆ ಅಂತ ಹೇಳಿ 12,000 ದಂಡಿನ ಮಂದಿ ಊರು ಬಿಟ್ಟು ಹೊಂಟಿದ್ರು. ಆಗ ನಮ್ಮ ತಂದೆ ಆದಂತವ ರಾಜ ನೀಲಶವ 12,000 ದಂಡಿನ ಮಂದಿರನ್ನ ಕರ್ಕೊಂಡು, ಅಣ್ಣ ಬಾಣ ತಗೋ ಸೈ ಮಠಕ್ಕೆ ಹೋಗಿ ಕೇಳುವಂತ ಹೇಳಕ್ಕೆ, ಅಣ್ಣ ಬಾಣ ತಗೋ ಸೈ ನೀಲವತ್ತಿಗೆ ತಗದ ಏನು ಹೇಳ್ಯಾನ, ಯಾವಾಗ ನೀನು ಹುಟ್ಟಿ ಬಂದಿದ್ದು ಅಣ್ಣ ಅಂದೆ ಈ ಊರೊಳಗ ಹಳ್ಳ ಕೊಳ್ಳ ಕೆರಿ ಬಾಮಿ ಊರಾಗಿರುವಂತ ಭೀಮಾವತಿ ಕೊಂಡಸ ಒಣಗಿ ಹೋಗ್ಯಾವ. ಅಣ್ಣ ಈ ಊರ ಒಳಗ ಪುರಾ ನೀರಿನ ಸಂಪತ್ತಾಗಬೇಕಂದ್ರ ಸೋಮವಾರ ದಿನದಂದು ಮನಿ ಮಾಡಿಲ್ಲ ಸಾರಿಸಿಕೊಂಡು 5 ತರದ ನೈವೇದ್ಯವನ್ನು ಮಾಡಿ ಒಂದ ಗಬ್ಬಿದ್ದ ಕುರಿನ ತಗೊಂಡು ನಿನಗ ಕರ್ಕೊಂಡು ಬಂದು ಊದಿಸ್ಕೋತ ಬಾರಿಸ್ಕೋತ ಭೀಮಾವತಿ ಕೊಂಡಕ್ಕೆ ಬಂದು 5 ಸುತ್ತನ್ನು ಹಾಕಿ, ಅಣ್ಣ ನಿನಗ ಮತ್ತ ಕುರಿಗೆ ಕಡಿದ್ರೆ ನೀರು ಬೀಳ್ತಾವಾಗಿರ್ಲಿಕ್ಕೆ ನೀರು ಬೀಳಲ್ಲ ಅಂತ ಹೇಳಿ ಬಾಳ್ನಾಥ ಗೋಸಾಯಿ ನೀಲು ಹೊತ್ತಿಗೆ ಒಳಗೆ ಇದ್ದಂತದ ಹೇಳಿಬಿಟ್ಟನ ಅಣ್ಣ. ಆಗ ನೋಡ್ರಿ ತಂಗಿ ಆದ ರತ್ನಾವತಿ ಇಷ್ಟು ಮಾತು ಹೇಳಿಕೆ, ಇನ್ನು ನೋಡ್ರಿ ರಾಜ ರಾಜಕುಮಾರ್ ಅಂತ ನಾ ತಂಗ್ಯಮ್ಮ 12,000 ದಂಡಿನ ಮಂದಿಕ್ಕಿಂತಲೂ ನಾನು ನಿನಗೆ ಹೆಚ್ಚಿನವನಲ್ಲ ಅಮ್ಮ. ನನ್ನ ಪ್ರಾಣ ಹೋದ್ರು ಅಷ್ಟೇ ಅದ, ನನ್ನ ಪ್ರಾಣ ಇದ್ರು ಅಷ್ಟೇ ಅದ. ಯಾವಾಗ ನನ್ನ ತಂದೆಯವರು ಮಾತು ಕೊಟ್ಟ ನನ್ನ ಬಳಕೆ ಅಮ್ಮ ಮಾತಿಗೆ ನಾ ಸಿದ್ಧವಾಗಿ ನಿಂದಿರ್ತೀನಿ ಅಂತ ಹೇಳಿ ನೋಡ್ರಿ ಅಣ್ಣನಂತವ ರಾಜ ರಾಜಕುಮಾರ ಹೇಳುವ ಮಾತನ್ನು ಕೇಳಿ ತಂಗಿ ಆದ ರತ್ನಾವತಿ ಅಂತಾಳ, ಅಣ್ಣ ನನ್ನ ಕೈ ಮೇಲೆ ಕೈ ವಚನ ನೀ ಮಾತು ಕೊಟ್ಟಿದೆಪ್ಪ, ನನ್ನ ಮಾತಿಗೆ ನೀನು ಭ್ರಷ್ಟಾಗಕ್ಕೆ ಹೋಗಬೇಡ ಅಣ್ಣ.
ಇದೇ ಸದ್ಯ 6 ತಾಸ ರಾತ್ರಿ ಒಳಗೆ ನಿನ್ನ ಹೆಂಡತಿ ಆದ ಮೈನಾವತಿನ ಕರ್ಕೊಂಡು ಊರ ಬಿಟ್ಟ ಹೋಗೋ ಅಣ್ಣ ಅಣ್ಣ. ಊರ ಬಿಟ್ಟ ಹೋಗೋ ಅಣ್ಣ ಅಣ್ಣ. ತಂಗಿಯಾದ ರತ್ನಾವತಿ ದೇವಿ ಕಣ್ಣನ ನೀರ ಚೆಲ್ಲುವ ತಾಳ ತಾಯಿ. ಕಣ್ಣನ ನೀರ ಚೆಲ್ಲುವ ತಾಳ ತಂಗಿ. ಏ ಹರುನೆ ನೋಡ್ರಿ, ಅಣ್ಣಗ ಊರು ಬಿಟ್ಟು ಹೋಗಂದಾಗ ಅಣ್ಣ ಅಂತನಮ್ಮ, ರಾಜರ ಹೊಟ್ಟಿಲೆ ಹುಟ್ಟಿದಂತವ ರಾಜರ ಮಗ ನಾದಿನಿ, ಹೇಳಿ ಮಗ ನಾನಲ್ಲ ತಂಗಿ. ಅಮ್ಮ ನನ್ನ ಪ್ರಾಣ ಹೋದ್ರು ಅಷ್ಟೇ ಅದ ಇದ್ರು ಅಷ್ಟೇ ಅದ, ನಾ ಈ ಊರು ಬಿಟ್ಟು ಹೋಗಲ್ಲ ತಂಗಿ. ಆಗ ನೋಡ್ರಿ ರಾಜ ರಾಜಕುಮಾರ ಇಷ್ಟ ಮಾತಂದಾಗ ತಂಗಿ ಅದ ರತ್ನಾವತಿ ಅಂತಳ, ಅಣ್ಣ ಯಾವಾಗ ನೀನು ಊರು ಬಿಟ್ಟು ಹೋಗಲ್ಲಂತ ನನ್ನ ಬಳಕ ನಿನ್ನ ಕೈಯಾರೆ ನನ್ನ ಪ್ರಾಣ ಹೊಡೆದು ಬಿಡಪ್ಪ ನೀನು. जय देव भवानी लावो वाळू आरती आई लावो वाळू आरती. भक्त जन सारे आईच्या चरणी लागती आनंदी. जय देवी जय देवी. जय देव भवानी लावो वाळू आरती आई लावो वाळू आरती. भक्त जन सारे आईच्या चरणी लागती आनंदी. जय देवी जय देवी. पाच परड्या भरून अन्नदान बहु गेले, अन्नदान बहु गेले. दार हात गोंधळाला आईचा बुध मानवले आनंदी. जय देवी जय देवी. पाच परड्या भरून अन्नदान बहु गेले, अन्नदान बहु गेले. दारात गोंधळाला आईचा बुध मानवले आनंदी. जय देवी जय देवी. जय देव भवानी लावो वाळू आरती. सारे आईच्या चरणी लागती आनंदी. जय देवी जय देवी. हम मरू बाईचा. हे उधे ग आंबे उधे, उधे ग आंबे उधे. माझ्या यल्लम्माचा उधे, माझ्या यल्लम्माचा माझ्या गंबा भचा. हे उधे ग आंबे उधे, उधे ग आंबे उधे.
ಹತ್ತಿರ ಕುದುರೆ ಬಂಡಾರ ಹತ್ತಿರ ಹಣ್ಣದ್ ಕೊಡ್ರಿ सुटल बाई पदर माझ्या नव्हत्या बाणात सुटल बाई पदर माझ्या नव्हत्या बाणात अंबाबाईचा वार माझ्या भरल्या अंगात बाई पदर माझ्या नव्हत्या बाणात सुटला बाई पदर माझ्या नव्हत्या बाणात अंबाबाईचं वार माझ्या भरल्या अंगात येडूबाईचं वार माझ्या भरल्या अंगात अंबाबाईचं रूप माझ्या घ्यावे तू समोरे देवी माझ्या रूप माझ्या घ्यावे समोरे अंबाबाईचं रूप माझं घ्याव्या समोरे येडूबाईचं रूप माझं घ्याव्या समोरे अंबाबाईचं वार माझ्या भरले अंगात येडूबाईचं वार माझ्या भरले अंगात कवड्यात माळ माझ्या घालून या गळे कवड्यात माळ बाई घालून या गळे हे गवड्यात माळ माझ्या घालून या गळे गवड्यात माळ माझा घालून या गळे अंबाबाईचं वार माझ्या भरले अंगात येडूबाईचं वार माझ्या भरले अंगात ನೋಡ್ಬೇಕ್ರಿ ಬಾರ್ಸಕ್ಕೆ ನಮ್ಗೆ ಹೋಗಲ್ಲ ಸುಮ್ ಬಾರ್ಸ ನಾವು ಅವ್ರಿಗೆ ಆಗ್ತದ್ರಿ ಅಮ್ಮ ಹೇಳಿ ಮಗನಲ್ಲ ಯಾವಾಗ ನನ್ನ ತಂದೆಯವರು ಮಾತು ಕೊಟ್ಟ ನನ್ನ ಬಳಕ ತಾಯವ ಮಾತಿನ ಪ್ರಕಾರ ನನ್ನ ಪ್ರಾಣ ಹೋದ್ರೆ ಹೋಗ್ಲಿ ತಂಗ್ಯಮ್ಮ ನಾನ್ ಊರ್ ಬಿಟ್ಟು ಹೋಗಲ್ಲಮ್ಮ ಅಂತೀನಿ ಸೂರು ಮಾರು ಸುಡೋದು ತೆಳಗ ಪುಡ್ತ ಗೋಷೈತಿ ಹಾಗ ನೋಡ್ರಿ ಇಷ್ಟ ಮಾತಾಡ್ಲಿಕ್ಕೆ ತಂಗಿ ಅದ ರತ್ನಾವತಿ ಅಂತ ಅಣ್ಣ ಯಾವಾಗ ನೀನು ಊರ್ ಬಿಟ್ಟು ಹೋಗ ನನ್ನ ಬಳಕ ನಿನ್ನ ಕಣ್ಣ ಮುಂದೆ ನಿನ್ನ ಕೈಯಾರೆ ನನ್ನ ಪ್ರಾಣ ಹೊಡಿಯಪ್ಪ ನನ್ನ ಪ್ರಾಣ ಹೊಡೆದಾಗ ನಾನು ನಿನಗೆ ನೋಡ್ಲಾಕ ಬರೋದಿಲ್ಲ ಅಣ್ಣ ಆಗ ನೋಡ್ರಿ ತಂಗಿ ಪ್ರಾಣ ಹೊಡಿ ಅಂದಾಗ ಅಣ್ಣನ ಮನಸ್ಸಿಗೆ ಸಿಡಿಲು ಬಡ್ದಂಗ ಆಗಿಬಿಡ್ತು ತಂಗ್ಯಮ್ಮ ಏ ಸದ್ಯಕ್ಕೆ ನೋಡ್ಬೇಕಾದ್ರೆ ನನ್ನ ಹೆಂಡತಿ ಮೈನಾವತಿ 3 ತಿಂಗಳ ಗರ್ಭವತಿ ಅದಾಳ ಈ 6 ತಾಸ ರಾತ್ರಿ ಒಳಗ ತಂಗಿ ಊರು ಬಿಟ್ಟು ಹೋಗಣ ಕತ್ತಿದಮ್ಮ ಅಮ್ಮ ಈ ಸದ್ಯಕ್ಕೆ ನಾ ಊರು ಬಿಟ್ಟು ಹೋಗ್ತೀನಿ ಈ ಅರಮನೆ ಒಳಗೆ ಹಡೆದಂತ ತಾಯಿ ತಂದೆ ಮಾರಿ ನಾನು ನೋಡ್ಲಿಲ್ಲ ನನ್ನ ಮಾರಿ ನನ್ನ ತಾಯಿ ತಂದೆ ನೋಡ್ಲಿಲ್ಲ ನನ್ನ ಹೆಂಡತಿನ ಕರ್ಕೊಂಡು ಈ ಸದ್ಯ ನಾ ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ನೋಡ್ರಿ ಅಣ್ಣನಂತವ ರಾಜ ರಾಜಕುಮಾರ ಹೆಂಡತಿ ಆದ ಮೈನಾವತಿನ ಕರ್ಕೊಂಡು
ಊರು ಬಿಡೋ ಟೈಮದೊಳಗೆ ನೋಡ್ರಿ ಅಣ್ಣ ಏನಂತಾನ, ಸುಖವಾಗಿ ಇರಮ್ಮ ತಂಗಿ, ಸುಖವಾಗಿ ಇರವ ತಂಗಿ, ಊರ ಬಿಟ್ಟ ಹೋಗತೀನ, ತಂಗಿಯಾದ ರತ್ನಾವತಿ, ಊರ ಬಿಟ್ಟ ಹೋಗೋಣ, ಊರ ಬಿಟ್ಟ ಹೋಗೋ ಅಣ್ಣ. ನೋಡ್ರಿ ತಂಗಿ ಹೇಳಿದ ಒಂದೇ ಮಾತಿಗೆ ಅಣ್ಣನಂತವ ರಾಜ ರಾಜ್ಕುಮಾರ ಹೆಂಡತಿ ಅಣ್ಣ ಮೈನಹಾವತಿನ ಕರ್ಕೊಂಡು ನೋಡ್ರಿ 6 ತಾಸು ರಾತ್ರಿ ಒಳಗ ಊರ್ತಾ ಬಿಟ್ಟು ಬಿಡ್ತಾನ. ನೋಡ್ರಿ ಅಣ್ಣನಂತವ ಊರು ಬಿಡ್ಲಿಕ್ಕೆ ತಂಗಿ ಆದ ರತ್ನಾವತಿ ನೋಡ್ರಿ ಇವ್ರ ಕತ್ತಿ ಇಲ್ಲಿಳಿತು, ಇನ್ನ ಕತ್ತಿ ಎಂಬುದು ಯಾವಲ್ಲಿ ಉಳ್ದದ. ಅಣ್ಣ ಅಂತವ ರಾಜ ರಾಜಕುಮಾರ, 1 ಹರ್ದಾರಿ 2 ಹರ್ದಾರಿ ಇದೇ ಪ್ರಕಾರ 12 24 ಹರ್ದಾರಿ ಮ್ಯಾಲ ನೋಡ್ರಿ ಒಂದು ಕಳಕಾ ಭವಾನಿ ಗುಡಿ, ಆ ಗುಡಿ ಒಳಗ ಬಂದ ಕುಂತು ಬಿಟ್ರು ಈ ಇಬ್ರು ದಂಪತಿಗಳು. ಇದರಂತೆ ಈ ದೇವಿ ಭಕ್ತರಾದಂಥವರು ಹೇಮಣ್ಣಕಕ್ಕ, ಅಮಲಪ್ಪ ಕೋಳೂರು ಇವರಾದರೂ ಕೂಡ ಆ ತಾಯಿ ಆದಿಶಕ್ತಿ ಜಗದಮ್ಮನ ಭಂಡಾರಕ್ಕೆ ಹೋಗಿ ಮುಟ್ಲಿ ಅಂತೇಳಿ 51 ರೂಪಾಯಿ ಕೊಟ್ಟಿರ್ತಾರೆ. ಇವ್ರಿಗಾದರೂ ಆ ತಾಯಿ ಆದಿಶಕ್ತಿ ಜಗದಂಬ ಜಗನ್ಮಾತೆ ಸದಂತಕದೊಳಗೆ ಇವರು ಮಕ್ಕಳ ಮರಿ ಒಳಗೆ ಮಾಡುವಂಥ ಕೆಲಸದೊಳಗೆ ಶ್ರೀ ಸಂಪತ್ತಿಟ್ಟು ಕೊಟ್ಟು ಕಾಪಾಡಿ ಆ ತುಳಜಾಪುರ ಎಂಬ ಹೊಂದು ಬಿಡ್ತೀನಿ. ದಾನ ದೇವಿಗೆ ಮುಟ್ಟಲು ಶರಣ, ದಾನ ಅಂಬಗ ಮುಟ್ಟಲು ಶರಣ, ನಮಗ ಕೊಟ್ಟರ ಒಂದೇ ಕೈಲೆ, ದೇವಿ ಕೂಡಲಿ 100 ಕೈಲೆ, ಅವರ ಅಣ್ಣ ತಮ್ಮರದೊಳಗೆ, ಅವರ ಮಕ್ಕಳ ಮರಿ ಒಳಗೆ ಅಂಬ ಸಂಪತ್ತ ಕೂಡಲಿ ಬೇಕ್ರಿ, ದೇವಿ ಸಂಪತ್ತ ಬಿಡಲಿ ಬೇಕ್ರಿ. ಹೇ ಹಾರುನೆ ಆಗ ನೋಡ್ರಿ ತಂಗಿ ಮಾತನ್ನು ಕೇಳಿಕೊಂಡು ಅಣ್ಣನಂತವ ರಾಜ ರಾಜ್ಕುಮಾರ ಎಲ್ಲಿಗೆ ಬಂದ ಘೋರಿ ಆರಣದೊಳಗೆ ಕಾಳಕಾ ಭವಾನಿ ಗುಡಿ, ಆ ಕಾಳಕಾ ಭವಾನಿ ಗುಡಿ ಒಳಗೆ ಬಂದ ಕುಂತು ಬಿಟ್ರು ಆ ಇಬ್ರು ದಂಪತಿಗಳು. ನೋಡ್ರಿ ಇಬ್ರು ದಂಪತಿಗಳು ಬಂದ ಕುಂತಾಗೆ ಇವ್ರ ಕತ್ತಿ ಇಲ್ಲಿ ಉಳಿದ್ರನ, ಕತ್ತಿ ಎಂಬುದು ಯಾವಲ್ಲಿ ಉಳಿದ್ರೆ ನೋಡ್ರಿ ನಾ ಕತ್ತಿ ಎಂಬುದು ನೋಡ್ಬೇಕಾದ್ರೆ ಆ ತಂಗಿಯಾದ ರತ್ನಾವತಿ ಅರಮನೆಗೆ ಹೋಗ್ಬಿಟ್ರು. ಹೊತ್ತು ಹೊಡ್ಲಿಕ್ಕೆ ಬೆಳಕಾಗ್ಬಿಡ್ತು. ನೋಡ್ರಿ ರಾಜ ನೀಲಶಾವ ಮನೆ ಒಳಗೆ ಜಳಕ ಮಜ್ಜನ ಮಾಡಿಕೊಂಡು ಮನೆ ಕುಲದೇವರ ಪೂಜೆ ಪುನಸ್ಕಾರ ಮಾಡಿ ನೋಡ್ರಿ ಎಲ್ಲಿಗೆ ಬರ್ತಾರ ಆ ಸದರ ಕಟ್ಟಿ ತಾ ಬಂದ್ರು. ತಾಯವ ಸದರ ಕಟ್ಟಿಗೆ ಬಂದಾಗ ನೋಡ್ರಿ 12,000 ದಂಡಿನ ಮಂದಿ ಕೂಡಿತ್ತು. ಆಗ ಬುದ್ಧಿವಂತ ಪ್ರಧಾನಿಗೆ ಚಂದ್ರನಪ್ಪ, ಪ್ರಧಾನಿ ಇನ್ನ ತಡ ಮಾಡ್ಲಕ್ ಹೋಗಬೇಡ, ಅರಮನೆಗೆ ಹೋಗಬೇಕು. ಅರಮನೆಗೆ ಹೋಗಿ 5 ಥರದ ನೈವೇದ್ಯವನ್ನು ತಗೊಂಡು ನನ್ನ ಮಗನಂತ ರಾಜ ರಾಜ್ಕುಮಾರ ಕರ್ಕೊಂಡು ಊದಿಸ್ಕೋತ ವಾರಿಸ್ಕೋತ ಈ ಭೀಮಾವತಿ ಕೊಂಡಕ್ಕೆ ಬರ್ಬೇಕಪ್ಪ ಅಂತೀನಿ. ಇನ್ನ ನೋಡ್ರಿ ಬುದ್ಧಿವಂತ ಪ್ರಧಾನಿ ಯಾಕಾಗಲಿ ಅಂತ ತಿಳ್ಕೊಂಡು ರತ್ನ ಬಾಲಿ ಕುದುರೆನ ತಗೊಂಡು ನೋಡ್ರಿ ಪ್ರಧಾನಿ ಬಾಮಾಯಿ ಜಗದಂಬ, ಬಾಮಾಯಿ ಜಗದಂಬ ರಾಜ ನಡೆದಾನ, ಕುಲು ಕುಲು ನಡೆದಾನ, ಬುದ್ಧಿವಂತ ಪರಧಾನ, ಬುದ್ಧಿವಂತ ಪರಧಾನ. ಹೇ ಹಾರುನೆ ನೋಡ್ರಿ ಬುದ್ಧಿವಂತ
ಬುದ್ಧಿವಂತ ಪ್ರಧಾನ ನೋಡ್ರಿ ಓಡ್ಕೋತ ಧಾವುಕೋತ ಎಲ್ಲಿಗೆ ಬಂದ ರಾಜರ ಅರಮನೆಗೆ ತಾ ಬರ್ತಾನ. ರಾಜರ ಅರಮನೆಗೆ ತಾ ಬಂದಾಗ ತಾಯಿ ಮಳೆಯ ನೋಡ್ರಿ ಕರಿತಾನ, ಅಮ್ಮ 5 ತರದ್ದ ನೈವೇದ್ಯ ಮಾಡಿದ್ರೆ ತಾಯವ್ವ. ಪ್ರಧಾನಿ ಹಾ 5 ತರದ ನಿವೇದನೆ ಮಾಡಿದಪ್ಪ, ಈ 5 ತರದ ನಿವೇದನೆ ಒಯ್ಯಪ್ಪ ಅಂತೀನಿ. ಅಲ್ಲಮ್ಮ ತಾಯವ್ವ, ಈ 5 ತರದ್ದ ನೈವೇದ್ಯ ಕೊಟ್ಟಿದೆ ಖರ್ಯಾದ, ಆದ್ರೆ ನಿಮ್ಮ ಮಗ ರಾಜ ರಾಜ್ಕುಮಾರ ಎಲ್ಲಿ ಹೇಳಣ? ಪ್ರಧಾನಿ ಹೌದೇ ಏನ್ರಿ ನನ್ನ ಮಗ ರಾಜ ರಾಜ್ಕುಮಾರ್ ಕೇಳ್ತೀರಿ? ಹೌದೇ ನೋಡ್ರಿ ಊರು ಬಿಟ್ಟ 3 ಆಧಾರ ಮೇಲೆ ಹಾಗಾದ್ರೆ ಊಟ ಸರ್ವೇ ಹೌದೇ 7 ತಾಸ ಬಂಗಾಳ ಅಂತೀನಿ. ಆಗ ನೋಡ್ರಿ ಇಷ್ಟ ಮಾತಾಡ್ಲಿಕ್ಕೆ ರಾಜ ರಾಜ್ಕುಮಾರ ಹುಡುಕಾಡ್ಲಾಕ ನೋಡ್ರಿ 7 ಅಂತಸ ಬಂಗಲೆಗೆ ತಾ ಹೋಗ್ತಾನ. 7 ಅಂತಸ ಬಂಗಲೆ ಎಲ್ಲ ತಿರುಗಾಡ್ತಾನ. ನೋಡ್ರಿ ಅಲ್ಲಿ ಮಗನೂ ಇಲ್ಲ, ಸೊಸಿನೂ ಇಲ್ಲ. ಪುನಃ ನೋಡ್ರಿ ಎಲ್ಲಿಗೆ ಬರ್ತಾನ, ಆ ಸದರ ಕಟ್ಟಿ ಬಲೆ ಬಂದು ರಾಜರಿಗೆ ಅಂತಾನ, ಓಹೋ ರಾಮ್ ರಾಮ್, ನಮಸ್ಕಾರಪ್ಪ, ನಮಸ್ಕಾರ 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 ನಮಸ್ಕಾರ. ಅಲ್ರಿ ಮಹಾರಾಜ್ರೆ, ಓ ಏನ್ರಿ ಎಷ್ಟು ಬುಡ್ಡಿ ಕದ್ರ ಅಷ್ಟು ಬೆರಕಿದ್ರಿ ನೋಡ್ರಿ ನೀವು. ಯಾಕಪ್ಪ ಏನಾಗ್ಯದ? ಬಹಳ ಬೆರಕಿದ್ರಪ್ಪ ನೀವು. ಅದೇ ಏನಾಗ್ಯದ? ಮಹಾರಾಜ್ರೆ ಹಾ ನೀವು ನಿನ್ನ ಮಗನಿಗೆ ಕರ್ಕೊಂಡು ಬಾತ್ರ ಹೇಳ್ತೀರಿ. ಹೌದು ಮಗನೂ ಇಲ್ಲ, ಸೊಸಿನೂ ಇಲ್ರಿ. ಮೂಲೆ ಎಲ್ಲ ತಿರ್ಗಾಡಿ ನೋಡಿದೇವ್ರಿ. ಅಡಕಲ ಗಡಿಗೆನು ಡಬ್ಬ ಹಾಕಿ ನೋಡಿದೇವ್ರಿ. ಅದ್ರಾಗೂ ಇಲ್ರಿ. ಅಡಕಲ ಗಡಿಗೆ, ಹೌದ್ರಿ ಅಡಕಲ ಗಡಿಗೆ ಕುಂದ್ರಲಕ್ಕ ಕಾಳ ಕಡಿನ ಮಾಡಿಯಪ್ಪ ಅವಂಗ. ಇಲ್ರಿ, ಹಾ ಮತ್ತೊಂದು ಪ್ರಾಣ ಹೋಗತ್ತಂತೇಳಿ ರಾತ್ರೋರಾತ್ರ ನಿಮ್ಮ ಮಗನ ಸ್ವಚ್ಛನ ಪಾರ್ಸಲ್ ಮಾಡಿ ನಮಗ ತಮ್ಮ ಮನಿ ಕಳಿಸ್ತೀರಿ ಮಹಾರಾಜ್ರೆ. ಎಷ್ಟು ಬೆರಕಿದ್ರಪ್ಪ ಅಂತೀನಿ. ಏನಪ್ಪಾ ಅಂದ್ರ ಅರಮನೆ ಒಳಗ ನನ್ನ ಮಗನೂ ಇಲ್ಲ, ಸೊಸಿನೂ ಇಲ್ಲ. ನಾಟಕ ಮಾಡ್ಲತ್ರಿ ಬಹಳ ಇದೆ. ನಾವು ಯಾಕೆ ನಾಟಕ ಮಾಡ್ಲಾಕ್ ಹೋಗಲಿ? ಆಗ ನೋಡ್ರಿ ರಾಜ ರಾಜಕುಮಾರ ಮತ್ತ ಸೊಸಿನೂ ಇಲ್ಲ, ಮಗನೂ ಇಲ್ಲ ಅಂದಾಗ ನೀಲಶಾವ ರಾಜತನ ಭಗವಂತ ಎಂತ ಹೇಳಿ ಮಗನಿಗೆ ನಾ ಜನ್ಮ ಕೊಟ್ಟಿನಿ. ಪ್ರಾಣದ ಭಯಕ್ಕಾಗಿ ಊರು ಬಿಟ್ಟು ಹೋಗ್ಯಾನಂತ ಹೇಳಿ ನೋಡ್ರಿ ರಾಜ ನೀಲಶಾವ 12,000 ದಂಡಿನ ಮಂದಿ ಕರ್ಕೊಂಡು ಬಾಳ ನಾಟ ಏಗೋ ಸಾಯೋ, ಬಾಳ ನಾಟ ಏಗೋ ಸಾಯೋ. ಅವನ ಮಠಗ ಬರುತ್ತಾನ ರಾಜ, 1,000 ದಂಡಿನ ಮಂದಿ ರಾಜ, 12,000 ದಂಡಿನ ಮಂದಿ ರಾಜ. ಏ ಹಾರುನೇ ನೋಡ್ರಿ ಕುಲ 12,000 ದಂಡಿನ ಮಂದಿ ಕರ್ಕೊಂಡು ಎಲ್ಲಿಗೆ ಬಂದ? ಪುನಃ ಬಾಳ್ನಾಥ ಗೋಸೈನ ಮಠಕ್ಕೆ ಬರ್ತಾನ. ಆ ಬಾಳ್ನಾಥ ಗೋಸೈನ ಮಠಕ್ಕೆ ಬಂದಂತನಲ್ರಿ ಬಾಳ್ನಾಥ ಗೋಸರ, ನೀವೇ ಹೇಳಿದಂಗ 5 ತರದ್ದ ನೈವೇದ್ಯ ಬಂದು ಮಾಡಿಕೊಂಡು ಒಂದ ಗಬ್ಬಿದ್ದ ಕುರಿನ ತಗೊಂಡು ದಿನ ಸೋಮವಾರ ದಿನ ಮನಿ ಮಾರೆಲ್ಲ ಸಾರಿಸಿಕೊಂಡು ನನ್ನ ಮಗನಿಗೆ ಕಡಿಬೇಕಂತೇಳಿ ವಿಚಾರ ಮಾಡಿದ್ದೆ. ನನ್ನ ಮಗ ನೋಡಬೇಕಾದ್ರೆ ಪ್ರಾಣದ ಭಯಕ್ಕಾಗಿ ತನ್ನ ಹೆಂಡತಿಯಾದ ಮೈನಾವತಿನ ಕರ್ಕೊಂಡು ಈ ಊರು ಬಿಟ್ಟುತ್ತಾ ಹೋಗ್ಯಾನ. ಇನ್ನು ನಾವು ಹ್ಯಾಂಗ ಮಾಡಬೇಕು, ಹ್ಯಾಂಗಿಲ್ಲ ಈ ನೀಲ ಹೊತ್ತಿಗೆ ತೆಗೆದು ನೀವು ಮುಂದೆ ಹೇಳಬೇಕು. ಆಗ ನೋಡ್ರಿ ಬಾಳದ ಗೋಸೈ ತಡ ಮಾಡಲಿಲ್ಲ. ಪುನಃ ನೋಡ್ರಿ ನೀಲ ಹೊತ್ತಿಗೆ ತೆಗೆದು ಹೇಳ್ತಾನ, ಅಲ್ರಿ ರಾಜ್ರ, ಯಾವಾಗ ನಿನ್ನ ಮಗ ಜೀವದ ಭಯಕ್ಕಾಗಿ ಊರು ಬಿಟ್ಟು ಹೋಗ್ಯಾನಂದ ಬಳಕ ಇನ್ನು ಮುಂದೆ ನಿನ್ನ ಮಗನಿಗೆ ಒಂದು ಕಳ್ಳರ ಕೈವಾಸದಲ್ಲಿ ಆಗಲಿ, ಒಂದು ದುಷ್ಟರ ಕೈವಾಸದಲ್ಲಿ ಆಗಲಿ, ಯಾವಾಗ ನಿನ್ನ ಮಗನ ಪ್ರಾಣ ಹೋಗ್ತಾನೆ ಅಂದೇ ಈ ಊರೊಳಗೆ ನೀರಿನ ಸಂಪತ್ತಾಗ್ತದೆ, ಅಲ್ಲಿವರೆಗೂ ಈ ಊರೊಳಗೆ ನೀರಿನ ಸಂಪತ್ತಾಗಲ್ಲ ಅಂತ ಹೇಳಿ ನೋಡ್ರಿ ಬಾಣದಗೋಸ ಹೇಳಿಬಿಟ್ಟ. ಆಗ ನೋಡ್ರಿ ಬಾಣದ ಗೋಸೈ ಮಾತನ್ನು ಕೇಳಿ 12,000 ದಂಡಿನ ಮಂದಿ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ರಾಜ ನೀಲಶವ ಮಾರಿ ಮೇಲೆ ಕಳವಿಲ್ಲಾರ್ದೆ ತಾಯವ ಮಾರಿ ಸಣ್ಣದ ಮಾಡಿಕೊಂಡು ನೋಡ್ರಿ ಅರಮನೆಗೆ ಬಂದಾಗ
ಹೆಂಡತಿ ಆದ ನೀಲಾವತಿ ಅಂತಾಳು ಎಲ್ಲಿ ಅದೆಯೋ ರಾಜಕುಮಾರ ಎಲ್ಲಿ ಅದೆಯೋ ರಾಜಕುಮಾರ ಮಗನೇ ನೀ ಹೋಗೋ ಯಾಳೇಕೆ ಮಗನೇ ನೀ ಹೋಗೋ ಯಾಳೇಕೆ ಒಂದೇ ಮಾತ ಹೇಳಲಿಲ್ಲ ತಾಯಿ ಮಾರಿ ನೋಡಲಿಲ್ಲ ತಾಯಿ ಬೋರ್ಯಾಡಿ ಅಳತಾಳು ತಾಯಿ ಬೋರ್ಯಾಡಿ ಅಳತಾಳೆ ಏ ಹರುಣೆ ನೋಡ್ರಿ ಜನ್ಮ ಕೊಟ್ಟಂತ ತಾಯಿ ಅಂತ ಮಗನೇ ನೀ ಹೋಗೋ ಯಾಳಕ್ಕ ಈ ತಾಯಿ ನೆನಪು ನಿನಗೇನ ಆಗ್ಲಿ ನೆನಪ ಈ ತಾಯಿ ಮಾರಿ ನೋಡ್ಲಿಲ್ಲ ಮಗನೇ ನನಗ ಆಗಲಿ ಹೋಗಿದಂತೇಳಿ ಜನ್ಮ ಕೊಟ್ಟಂತ ತಾಯಿ ತಂದಿ ನೋಡ್ರಿ ಅರಮನೆ ಒಳಗ ಕಣ್ಣ ನೀರ ಚಲ್ಕೋದ ಕುಂತು ಬಿಟ್ರು ತಂಗಿಯಾದ ರತ್ನಾವತಿ ಅಂತಾಳ ಅಣ್ಣ ನೀ ಎಲ್ಲೇ ಇರೋಪ್ಪ ಸುಖವಾಗಿರು ಅಂತೇಳಿ ತಂಗಿ ನೋಡ್ರಿ ತಾಯಿ ತಂದೆಗೆ ಹೇಳಿಲ್ಲ ಅರಮನೆ ಒಳಗೆ ಕುಂತು ಬಿಟ್ಟಿರ್ಲು ಏನ ನೋಡ್ರಿ ಇವರ ಕತ್ತಿ ಇಳಿತು ಇನ್ನ ಮುಂದೆ ಕತ್ತಿ ಯಾವ ಪ್ರಕಾರ ಬೆಳೀತದ ಮುಂದೆ ಈ ರಾಜಕುಮಾರನ ಪ್ರಾಣ ಯಾವ ದಿಕ್ಕಿನೊಳಗೆ ಹೋಗ್ತದ ಮುಂದೆ ಇವರ ಕತ್ತಿಯ ಸಾರಾಂಶ ಹೆಂಗ ನಡೀತದ ಇನ್ನ ಮುಂದ ಕತ್ತಿರಿ ದೈವ ದೈವ ಇನ್ನ ಮುಂದ ಕತ್ತಿರಿ ದೈವ ದೈವ ವನವಾಸ ಕೆಲವೇ ತಾಸ ತಾಯಿ ಇನ್ನ ಮುಂದ ವನವಾಸ ರಾಜ ಅದೇ ಘೋರೆ ಅರಣ್ಯದೊಳಗೆ ರಾಜ ಹೇ ಹರುಣೆ ಇನ್ನು ನೋಡ್ರಿ ಕತ್ತಿ ಸಾರವಂಶ ಹ್ಯಾಂಗ ಮುಂದೆ ಬೆಳೀತದ ಯಾವ ಪ್ರಕಾರ ಇವ್ರಿಗೆ ವನವಾಸ ಬರ್ತಂದ್ರ ಇವ್ರ ಕತ್ತಿ ಇಲ್ಲುಳಿದ್ರಿನ ಕತ್ತಿ ಎಂಬುದು ಎಲ್ಲಿ ಅಂದ್ರ ಘೋರಿ ಅರಣ್ಯದೊಳಗ ಕಾಳಕಾ ಭವಾನಿ ಗುಡಿ ಆ ಕಾಳಕಾ ಭವಾನಿ ಗುಡಿ ಒಳಗ ಇಬ್ರು ಸತಿಪತಿ ನೋಡ್ರಿ ಆ ಗುಡಿ ಒಳಗ ತಾ ಕಾಲ ಕಳೀತಿದ್ರು ನೋಡಿ ಕಾಲ ಕಳೆಯೋ ಕಾಲಕ್ಕೆ ಆ ತಾಯಿ ಮೈನಾವತಿಗೆ ನೀರುಡಿಗಿಂತ ಹೆಚ್ಚಾಗಿ ಬಿಡ್ತದ ಆಗ ರಾಜಗಂತಳ ಮಹಾರಾಜರೇ ಈಗ ನೋಡ್ಬೇಕಾದ್ರೆ ನಾ 3 ತಿಂಗಳ ಗರ್ಭವತಿ ಅದೀನಿ ನನಗ ನೀರುಡಿಗೆ ಬಹಳ ಆಗ್ಯಾದ ಮಹಾರಾಜರ ನನಗ ನೀವು ಸದ್ಯಕ್ಕೆ ನೀರು ತಂದು ಕೊಡ್ಬೇಕ್ರಿ ಅಂತೀನಿ ನೀರಿನ ಸಲುವಾಗಿ ಹೌದಾ ನೀರು ತಂದು ಕೊಡುದಿಲ್ಲ ನಾ ನೀರು ತಂದು ಕೊಡ ಆಗಲತ್ತೀನಿ ಆಗ ನೋಡ್ರಿ ಮೈನಾವತಿ ಅಂತಾನು ಮೈನಾವತಿ ಇದೇ ನೀರಿನ ಸಲುವಾಗಿ ಹುಟ್ಟಿದ ಊರನ್ನ ಬಿಟ್ಟು ಬಂದಿನಿ ಜನ್ಮ ಕೊಟ್ಟಂತ ನನ್ನ ತಾಯಿ ತಂದಿಗೆ ನಾ ಬಿಟ್ಟು ಬಂದಿನಿ ನನಗ ಎಲ್ಲಿ ನೀರು ಸಿಕ್ಕಿತ್ತು ಮೈನಾವತಿ ನಾ ಹುಟ್ಟಿದ ಟೈಮ್ ಚಲೋ ಇಲ್ಲ ನಾ ಹುಟ್ಟಿದ ಯಾಳೆ ಚಲೋ ಇಲ್ಲ ಅಂತ ಹೇಳಿ ನೋಡ್ರಿ ಮೈನಾವತಿ ಹೇಳಿದ್ರು ಮೈನಾವತಿ ಅಂತ ಮಹಾರಾಜರ ನನಗೆ ನೀರು ತಂದು ಕೊಟ್ರೆ ನನ್ನ ಪ್ರಾಣ ಉಳಿತದ ಇರ್ಲಿಕ್ಕೆ ನನ್ನ ಪ್ರಾಣ ಹೋಗ್ತದ ಅಂದಾಗ ಆಗ ನೋಡ್ರಿ ರಾಜಕುಮಾರ ಅಂತ ಭಗವಂತ ಯಾವಾಗ ನನ್ನ ಹೆಂಡತಿ ಆದ ಮೈನಾವತಿಗೆ 3 ತಿಂಗಳ ಗರ್ಭವತಿ ಹೇಳಾಳ ನಾತ ನೀರು ತಂದು ಕೊಡ್ಬೇಕಂತ ಹೇಳಿ ಮೈನಾವತಿಗೆ ಅಂತ ಮೈನಾವತಿ ಈ ಕಾಳಕಾ ಭವಾನಿ ಗುಡಿ ಒಳಗೆ ನೀ ಕುಂದ್ರು ನೋಡ್ರಿ ಈ ಕಾಳಕಾ ಭವಾನಿ ಗುಡಿ ಹಿಂದೆ ನೋಡ್ರಿ ಒಂದು ತಿಪ್ರಾವತಿ ಎಂಬ ಕೆರೆ ಇರ್ತದ ಆ ತಿಪ್ರಾವತಿ ಕೆರೆ ಒಳಗ ನೋಡ್ಬೇಕಾದ್ರೆ ಹಾಲು ಉಕ್ಕದಂಗ ನೀರು ಉಕ್ಕುತ್ತಿರ್ತಾವ ತಾಯವ ಬಂಗಾರ ಹುಡುಗಿಯನ್ನು ತಗೊಂಡು ಇನ್ನ ನೋಡಿ ನೀರಿನ ಶೋಧ ಮಾಡ್ಕೋತ ತಿಪ್ರಾವತಿ ಕೆರೆಗೆ ಬಂದು ಕೆರೆ ಒಳಗೆ ನೋಡ್ರಿ ಬಾಗಿ ನೀರು ತಗೋಬೇಕನ್ನೋ ಕಾಲಕ್ಕೆ ಆಕಾಶವಾಣಿ ಏನಾಗ್ಯಾದ ನೀರೇ ಮುಟ್ಟ ಬ್ಯಾಡ ಮಗನೇ ರಘುರಾಮ ನೀರ ಮುಟ್ಟೆ ಬ್ಯಾಡ ಮಗನೇ ರಘುರಾಮ ಆಕಾಶವಾಣಿ ಆಗುವತ್ತಾದ ರಘುರಾಮ
ಜ್ವಾಣಿಯಾಗುವ ತಾದೆ ರಘುರಾಮ ತುಂಬಿದಂತ ಕೆರೆಯೋ ದೈವ ರಘುರಾಮ ಒಣ ಕೆರೆಯೇ ಆಗುವ ತಾದೆ ರಘುರಾಮ ಒಣ ಕೆರೆಯೇ ಆಗುವ ತಾದೆ ರಘುರಾಮ ಹೇ ಹರುನೇ ಹರ ಎನ್ನ ದೇವ ನೋಡ್ರಿ ಆ ತುಂಬಿದಂತ ತಿಪ್ರಾವತಿ ಕೆರಿ ಒಳಗೆ ಬಾಗಿ ನೀರು ತಗೋಬೇಕನ್ನೋ ಕಾಲಕ್ಕೆ ನೋಡ್ರಿ ತುಂಬಿದಂತ ಕೆರಿ ಒಣಗಿ ಸುಣ್ಣವಾಗಿ ನಿಂತು ಬಿಡ್ತು. ಆಗ ರಾಜಕುಮಾರ್ ಅಂತನ ಭಗವಂತ ನನಗ ಎಂತ ಎಳೆ ಬಂತಿದ್ದು ಅಂತ ಹೇಳಿ ನೀರಿಲ್ಲಾರ್ದ ನೋಡ್ರಿ ಪುನಃ ಕಾಳಕಾ ಭವಾನಿ ಗುಡಿಗೆ ಬರ್ತಾನ. ಮಡದ್ಯಾದ ಮೈನಾವತಿ ಅಂತಳ ಮಹಾರಾಜ್ರ ನನಗ ನೀರು ಕೊಡ್ರಿ ನೀರಿಗೆ ಬಹಳ ಆಗ್ಯದಂತ ಹೇಳಿಕ ರಾಜಕುಮಾರ್ ಅಂತಾನು ಮೈನಾವತಿ ಈ ಕಾಳಕಾ ಭವಾನಿ ಗುಡಿ ಒಂದ ತಿಪ್ರಾವತಿ ಕೆರಿ ಅದ. ಆ ಕೆರಿ ಒಳಗ ನೋಡ್ಬೇಕಾದ ಹಾಲು ಕದಂಗ ನೀರು ಕತ್ತವ. ಆದ್ರ ವಿಧಿ ಕಾಡೋ ಕಾಲಕ್ಕ ನೀರಿಗೆ ಕೈ ಹಾಕಲಿಕ್ಕೆ ನೀರು ಎಲ್ಲ ಮಾಯವಾಗಿ ಹೋಗ್ಬಿಟ್ಟಾವ. ನನಗತ ನೀರು ಸಿಗಲಿಲ್ಲ ಅನ್ಲಿಕ್ಕೆ ಆಗ ನೋಡ್ರಿ ಮೈನಾವತಿ ಅಂತಳ ಮಹಾರಾಜರ ನೀರು ತಂದ ಕೊಟ್ರ ನನ್ನ ಪ್ರಾಣ ಉಳಿತದ ಇರ್ಲಿಕ್ಕೆ ಹೋಗ್ತದ ಅಂದಾಗ ಮೈನಾವತಿಗೆ ಅಂತ ಮೈನಾವತಿ ನೀತ ಕಣ್ಣ ನೀರು ಚೆಲ್ಲಕ್ ಹೋಗಬೇಡ, ನಿನಗ ನಾ ನೀರು ತಂದ ಕೊಡ್ತೀನಿ ಅಂತ ಹೇಳಿ ಇನ್ನ ನೋಡ್ರಿ ಮೈನಾವತಿಗೆ ಅಂತ ಈ ಕಾಳಕಾ ಭವಾನಿ ಗುಡಿ ಒಳಗೆ ನೀ ಕಾಲ ಕಳಿ, ನಾ ಹೋಗಿ ಬರ್ತೀನಿ ಅಂತ ಹೇಳಿ ಬಂಗಾರ ಹುಡ್ಜಿಯನ್ನು ತಗೊಂಡು ನೋಡ್ರಿ ನೀರಿನ ಶೋಧ ಮಾಡ್ಕೋತ ಪೂರ್ವ ದಿಕ್ಕಿಗೆ ನಡೆದ ನವ್ವ ರಾಜ. ಪೂರ್ವ ದಿಕ್ಕಿಗೆ ನಡೆದ ನವ್ವ ರಾಜ. ನೋಡ್ರಿ ಪೂರ್ವ ದಿಕ್ಕಿನೊಳಗೆ ಬರ್ಲಿಕ್ಕೆ 1 ಹರ್ದಾರಿ 2 ಹರ್ದಾರಿ 3 ಹರ್ದಾರಿ ಇದೇ ಪ್ರಕಾರ ನೋಡ್ರಿ 4-5 ಹರ್ದಾರಿ ಬರ್ಲಿಕ್ಕೆ ಆ ಪೂರ್ವ ದಿಕ್ಕಿನೊಳಗೆ ನೋಡ್ರಿ ಏನಂದ್ರ ಒಂದು ಹಾಳ ದೇಗಲಾವತಿ ಎಂಬ ಪಟ್ಟಣ. ಹಾಳ ದೇಗಲಾವತಿ ಎಂಬ ಪಟ್ಟಣದೊಳಗ 3 ಬಣ್ಣದ ಕೋಲಿಗಳು. ಆ 3 ಬಣ್ಣದ ಕೋಲಿ ಮುಂದೆ ನೋಡ್ರಿ ಒಂದು ನೆಲಭಾಮಿ ಇರ್ತದ. ನೆಲಭಾಮಿ ಬರ್ಲಿಕ್ಕೆ ಆ ಬಣ್ಣದ ಕೋಲಿ ಒಳಗೆ ನೋಡ್ರಿ ಚಿಣಿಮಿಣಿ ಅನ್ನೋ ಒಂದು ಹೆಣ್ಣ ಒಂದು ಗಂಡ ರಾಕ್ಷಸತ ಇರ್ತದ. ಆಗ ಹೆಣ್ಣ ಗಂಡ ರಾಕ್ಷಸ ಅಂತದ, ಗಂಡ ರಾಕ್ಷಸ ಅಂತದ. ಎಲೇ ಮಿಣಿ, ಯಾವನೇ ಒಬ್ಬ ಮಾನವನ ಹೊಂಟಾನ, ನಾ ಹೋಗಿ ಅವಂಗ ನುಂಗಿ ಬರ್ತೀನಿ. ನಾ ಹೋಗಿ ನುಂಗಿ ಬರೋ ತನಕ ಗಾಡಿಗೆ ಹಲ್ಲೆಗೆ ಡ್ಯೂಟಿಯ ಮಗ್ಗಲ ಕುಂತು ಬಿಡು. ಅಲ್ರಿ ಮಹಾರಾಜ್ರೆ ನೀವು ಗಂಡ ರಾಕ್ಷಸರದಿರಿ, ಹೌದು ನೀವೇ ಗಾಡಿ ಹಲ್ಲೆ ಮುಂದ್ರಿ. ನಾ ಹೋಗಿ ಲುಂಗಿ ನೀರ್ ಕುಂಡ್ ಬರ್ತೀನಿ ಅಂತೀನಿ. ಏನು ಎಷ್ಟೇ ಅಲ್ಲ ಗಂಡ ರಾಕ್ಷಸ, ನೀ ಹೆಣ್ಣ ರಾಕ್ಷಸ. ಯಾರ ಮಾತು ಯಾರು ಕೇಳ್ಬೇಕು? ನಮ್ಮ ಮಾತು ನೀವು ಕೇಳ್ಬೇಕ್ರಿ. ಡ್ಯೂಟಿಯಾನೇ ನಮ್ಮ ಮಾತು ಕೇಳಲ್ಲ, ನೀ ಏನು ಕೇಳ್ತಿ ಬಿಡು. ಕೇಳ್ತಾನ ಹಂಡಿದ್ದಂಗ ನಾವು ಬಿಟ್ಟು ಬಿಡ್ರಿ, ಅವನೇ ಹೋಗಿ ನುಂಗಿ ಬರ್ತಾನ. ಎಲ್ಲಿ ಸಂಜೆ ಕಡೆ ಏನಾದ್ರು ಚಜ್ಜಿ ರೊಟ್ಟಿ ತಿಂದಿಲ್ಲ, ಈಗ ನುಂಗಿ ಬರ್ಲಿ ಬಿಡ್ರಿ. ಎಂಕಂಜಿ ದರ್ಗಾದಿಂದ ಹೋಗಿ ನುಂಗಿ ಬರ್ತಾನವ, ಎಲ್ಲಿ ಹೋಗಲ್ಲ. ನಮ್ಮ ದರ್ಗಾದಾಗ 1000 ಮಂದಿ ಉಂಡು ಹೋಗ್ತಾರಪ್ಪ, ಅವಂಗೊಬ್ಬ ಅಲ್ಲೇ ಫ್ರೀ ಬಿಟ್ಟಿ. ಹಾ ಮೈನಾವತಿ ಗಾಡಿಗೆ ನೀ ಹಲ್ಲೆ ಹಾಕೊಂಡ್ರ ನಾ ಹೋಗಿ ನುಂಗಿ ಬರ್ತೀನಿ. ನಾನೇ ಹೋಗಿ ನುಂಗಿ ಬರ್ತೀನಿ, ನೀವೇ ಹಲ್ಲೆ ಹಾಕಿದಾರಪ್ಪ ಅಂತೀನಿ. ಏನ್ ಅಂದ್ರಲ್ಲ ದುನಿಯಾದ ನಿಂತನ, ಈಗ ನೀನಿಂದ್ರು ನಾ ಹೋಗಿ ಬರ್ತೀನಿ. ಹೌದು ಏನದು? ಏನ್ ತಿಂದು ಬರ್ತೀರಿ? ಊರ್ ತುಂಬಾ ತಿರುಗಾಡಿ ತಿಂದು ಬರ್ತೀರಿ. ಏನದು? ಚಾದ ಅಂಗಡಿ ನಾಷ್ಟಾ ಊಟ ಮಾಡಿ ಬರ್ತೀರಿ. ಅಲ್ಲ ಹಿಂಗೆ ಹೇಳ್ಬೇಕು. ಅಲ್ರಿ ನಾವ್ ಮನಿ ಒಳಗೆ ರೊಟ್ಟಿ ಒಣಗಿ ಮಾಡಿ ಉಂಡಿ ಬ್ಯಾಸ್ರ ಆಗ್ಯದ. ಇವತ್ತ ಯಾವ್ಯಾವ ಮಾನ ಹೊಂಟವನೆ ನುಂಗಿ ನೀರ್ ಕುಡಿ ಬರ್ತೀನಿ, ಗಾಡಿ ಹಲ್ಲೆ ಕುಂದ್ರಪ್ಪ ಅಂತೀನಿ. ಏನು ನಾನು ಗಾಡಿಗೆ ಹಲ್ಲೆ ಕುದಿರ್ಬೇಕು, ನೀನೇ ಹೋಗಿ ನುಂಗಿ ಬರ್ತೀನಿ. ಪನ್ನಪ್ಪ ಶಿಂದಗಿ 51.
ಇದರಂತೆ ಈ ದೇವಿ ಭಕ್ತರಾದಂಥವರು ಹೊನ್ನಪ್ಪಣ್ಣ ಸಿಂದಗಿ ಇವರಾದರೂ ಕೂಡ ಆ ತಾಯಿ ಆದಿಶಕ್ತಿ ಜಗದಂಬನ ಭಂಡಾರ ಕೋಯಮುಟ್ಟಿ ಅಂತೇಳಿ 51 ರೂಪಾಯಿ ಕೊಟ್ಟಿರ್ತಾರೆ. ಇವರಿಗಾದರೂ ಆ ತಾಯಿ ಆದಿಶಕ್ತಿ ಜಗದಂಬ ಜಗನ್ಮಾತೆ ಸದಂತ ಕಾದೊಳಗೆ ಶ್ರೀ ಸಂಪತ್ತಿಟ್ಟು ಕೊಟ್ಟು ಕಾಪಾಡಲಿ ಆ ತುಳಜಾಪುರ ಅಂಬಾವನ್ನು ಕೇಳ್ತೀನಿ. ಇದರಂತೆ ಗುತ್ತಪ್ಪ ಕಕ್ಕ ಈ ದೇವಿ ಭಕ್ತರು ಭೂತಿಯಾದಂಥವರು ಇವರಾದರೂ ಕೂಡ ಆ ತಾಯಿ ಆರಾಧಕರು 101 ರೂಪಾಯಿ ಕೊಟ್ಟಿರ್ತಾರೆ. ಆ ತಾಯಿ ಆದಿಶಕ್ತಿ ಜಗದಮ್ಮನ ಭಂಡಾರಕ್ಕೆ ಹೋಗಿ ಮುಟ್ಲಿ ಅಂತೇಳಿ ಈ ಬಡಬಾರಕಲ ಕರೆಯನ್ನು ಕಂಡು 101 ರೂಪಾಯಿ ಕೊಟ್ಟಿರ್ತಾರೆ. ಇವರಿಗಾದ್ರೂ ಆ ತಾಯಿ ಆದಿಶಕ್ತಿ ಜಗದಂಬ ಜಗನ್ಮಾತೆ ಸದಂತ ಕಾಲದೊಳಗೆ ಇವರು ಮಕ್ಕಳ ಮರಿಯೊಳಗೆ ಅಣ್ಣ ತಮ್ಮದೊಳಗೆ ಶ್ರೀ ಸಂಪತ್ತಿಟ್ಟು ಕೊಟ್ಟು ಹಿಂಗೆ ಕಾಪಾಡಿ ಅಂತೇಳಿ ಕೇಳ್ತೀನಿ. ಇದರಂತೆ ಸಿದ್ದಪ್ಪಣ್ಣ ಅರಳಗುಂಡಿ ಸಾಕಿನ ಗತ್ತರಿಗೆ ಇವರಾದರೂ ಕೂಡ ಈ ಬಡಬಾಲಕರ ಕಲೆಯನ್ನು ಕಂಡು 101 ರೂಪಾಯಿ ಕೊಟ್ಟಿರ್ತಾರೆ. ಇವರಿಗಾದ್ರೂ ಆ ತಾಯಿ ಆದಿಶಕ್ತಿ ಜಗದಂಬ ಜಗನ್ಮಾತೆ ಸದಂತ ಕಾದೊಳಗೆ ಶ್ರೀ ಸಂಪತ್ತಿಟ್ಟು ಕೊಟ್ಟು ಕಾಪಾಡಿ ತುಳಜಾಪುರ ಅಂಬಾವನ್ನು ಕೇಳ್ತೀನಿ. ಇದರಂತೆ ಚಂದಪ್ಪಗೌಡರು ಬಿರಾದಾರ ಸಾಕಿನ ಮಾನಸಿವನಿಗೆ ಇವರಾದರೂ ಕೂಡ ಈ ದೇವಿ ಭಕ್ತರಾದಂಥವರು ಆ ತಾಯಿ ಆದಿಶಕ್ತಿ ಜಗದಂಬನ ಭಂಡಾರಕ್ಕೆ ಹೋಗಿ ಮುಟ್ಲಿ ಅಂತೇಳಿ ಬಡಬಾರ